ನಮಸ್ಕಾರ ಸ್ನೇಹಿತರೆ. ಸಚಿವ ಈಶ್ವರ್ ಖಂಡ್ರೆಗೆ ದೊಡ್ಡ ಪಟ್ಟ ಒಲಿದು ಬಂದಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಹಾಗಾದ್ರೆ ಇಂಥ ಈಶ್ವರ್ ಖಂಡ್ರೆ ಜೀವನದ ಕತೆ ಗೊತ್ತಾ? ಇವರು ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಈಶ್ವರ್ ತಂದೆ ಭೀಮಣ್ಣ ಖಂಡ್ರೆ ಬಗ್ಗೆ ನಿಮಗೆ ಗೊತ್ತಾ? ಖಂಡ್ರೆ ಓದಿದ್ದು ಎಷ್ಟು, ಮಾಡಿರೋ ಆಸ್ತಿ ಎಷ್ಟು, ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. 1962ರ ಜನವರಿ 15ರಂದು ಜನನ. ಈಶ್ವರ್ ಖಂಡ್ರೆ 1962ರ ಜನವರಿ 15ರಂದು ಬೀದರ್ನ ಬಾಲ್ಕಿಯಲ್ಲಿ ಜನಿಸಿದ್ರು. ಇವರ ತಂದೆ ಭೀಮಣ್ಣ ಖಂಡ್ರೆ, ತಾಯಿ ಲಕ್ಷ್ಮೀಬಾಯಿ. ಇವರದ್ದು ಲಿಂಗಾಯತ ಸಮುದಾಯ ಆಗಿತ್ತು. ತಂದೆ ಭೀಮಣ್ಣ ಖಂಡ್ರೆ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಈಶ್ವರ್ ಖಂಡ್ರೆ ಹುಟ್ಟಿದ ವರ್ಷವೇ ಅಂದ್ರೆ 1962ರಲ್ಲಿ ತಂದೆ ಭೀಮಣ್ಣ ಖಂಡ್ರೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ್ರು. ಇದಾದ್ಮೇಲೆ ಒಟ್ಟು 4 ಬಾರಿ ಬಾಲ್ಕಿ ಕ್ಷೇತ್ರದಿಂದಲೇ ಗೆದ್ದು ಶಾಸಕರಾಗಿದ್ರು. ನಂತರದಲ್ಲಿ 1988ರಿಂದ 3 ಸಲ ನಿರಂತರವಾಗಿ ವಿಧಾನ ಪರಿಷತ್ಗೂ ಆಯ್ಕೆಯಾದ್ರು. ಜೊತೆಗೆ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಭೀಮಣ್ಣ ಖಂಡ್ರೆ ಸಚಿವರೂ ಆಗಿದ್ರು. ಹೀಗಾಗಿ ಈಶ್ವರ್ ಖಂಡ್ರೆಯದ್ದು ಅನುಕೂಲಸ್ಥ ಕುಟುಂಬವೇ ಆಗಿತ್ತು. ಈಶ್ವರ್ ಖಂಡ್ರೆ ಓದಿರೋದು ಎಷ್ಟು? ಈಶ್ವರ್ ಖಂಡ್ರೆ 1977ರಲ್ಲಿ ಬಾಲ್ಕಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಪಾಸ್ ಮಾಡಿದ್ರು. CB ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ನಿಂದ 1979ರಲ್ಲಿ PUC ಶಿಕ್ಷಣವನ್ನ ಪಡ್ಕೊಂಡ್ರು. 1985ರಲ್ಲಿ ಕಲಬುರಗಿಯ PDA ಇಂಜಿನಿಯರಿಂಗ್ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿ ಕಂಪ್ಲೀಟ್ ಮಾಡಿದ್ರು. ತಂದೆಯ ಹಾದಿ ಹಿಡಿದ ಈಶ್ವರ್ ಖಂಡ್ರೆ ಶಿಕ್ಷಣ ಮುಗಿದ ಬಳಿಕ ಈಶ್ವರ್ ಖಂಡ್ರೆ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. ಅದರ ಜೊತೆಗೆ ಸಮಾಜ ಸೇವೆಯ ಮೂಲಕ ರಾಜಕೀಯದ ಕಡೆಗೂ ಒಲವು ಹೊಂದಿದ್ರು. ಅಣ್ಣ ವಿಜಯ್ ಕುಮಾರ್ ಖಂಡ್ರೆ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಇವರಿಬ್ಬರ ಪರವಾಗಿ ಈಶ್ವರ್ ಖಂಡ್ರೆ ಕೂಡ ಪ್ರಚಾರ ಮಾಡ್ತಿದ್ರು. ತಂದೆ ಮತ್ತು ಅಣ್ಣನ ಜೊತೆ ಗುರುತಿಸಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಪಡೆದ್ರು. ಬಾಲ್ಕಿ ಹೊತ್ತಿ ಉರಿಸಿತ್ತು ಆ ಘಟನೆ. ಭೀಮಣ್ಣ ಖಂಡ್ರೆ ಸಹೋದರ ಚನ್ನಬಸಪ್ಪ ಅವರಿಗೆ ಪ್ರಕಾಶ್ ಖಂಡ್ರೆ ಮತ್ತು ಸುಭಾಷ್ ಖಂಡ್ರೆ ಅನ್ನೋ ಇಬ್ಬರು ಮಕ್ಕಳಿದ್ರು. ಭೀಮಣ್ಣ ಖಂಡ್ರೆ ಕುಟುಂಬಕ್ಕೆ ಸಹೋದರನ ಕುಟುಂಬದ ಜೊತೆಗೆ ವಿವಾದ ಆಯಿತು. ಹೀಗಾಗಿ 1999ರ ಚುನಾವಣೆಯಲ್ಲಿ ಬಾಲ್ಕಿ ಕ್ಷೇತ್ರದಲ್ಲಿ ವಿಜಯ್ ಕುಮಾರ್ ಖಂಡ್ರೆ ವಿರುದ್ಧ ಪ್ರಕಾಶ್ ಖಂಡ್ರೆ ಬಿಜೆಪಿಯಿಂದ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದ್ರು. ಆದ್ರೆ ಪ್ರಕಾಶ್ ಖಂಡ್ರೆ ಗೆಲುವನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಯಿತು. ನಂತರ ಸುಪ್ರೀಂ ಕೋರ್ಟ್ 2002ರಲ್ಲಿ ಪ್ರಕಾಶ್ ಖಂಡ್ರೆ ಗೆಲುವು ಸರಿ ಇದೆ ಅಂತ ತೀರ್ಪು ಕೊಡ್ತು. ಇದೇ ಖುಷಿಯಲ್ಲಿ ಭೀಮಣ್ಣ ಖಂಡ್ರೆ ಮನೆ ಬಳಿ ಹೋಗಿ ಪ್ರಕಾಶ್ ಖಂಡ್ರೆ ಮತ್ತವರ ಬೆಂಬಲಿಗರು ಪಟಾಕಿ ಹೊಡೆದು ಸಂಭ್ರಮಿಸಿದ್ರು. ಈ ನಡುವೆ ಪ್ರಕಾಶ್ ಖಂಡ್ರೆ ಬೆಂಬಲಿಗ ಸುರೇಶ್ ಖೇದ್ ಹತ್ಯೆಯಾಯಿತು. ಜೊತೆಗೆ ಪ್ರಕಾಶ್ ಖಂಡ್ರೆ ಸಹೋದರ ಸುಭಾಷ್ ಖಂಡ್ರೆಗೆ ಗಂಭೀರವಾಗಿ ಗಾಯವಾಯಿತು. ಈ ಒಂದು ಹತ್ಯೆಯಿಂದ ಇಡೀ ಬಾಲ್ಕಿ ಬೂದಿ ಮುಚ್ಚಿದ ಕೆಂಡದ ರೀತಿ ಆಗೋಗಿತ್ತು. ಇಡೀ ಕ್ಷೇತ್ರದಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದ್ವು. ಈ ಸಂಬಂಧ ಈಶ್ವರ್ ಖಂಡ್ರೆ ಮತ್ತು ಅವರ ಸಹೋದರ ವಿಜಯ್ ಕುಮಾರ್ ಖಂಡ್ರೆ ವಿರುದ್ಧವೂ ಕೇಸ್ ದಾಖಲಾಗಿತ್ತು. ಆದರೆ ನಂತರದಲ್ಲಿ ಈಶ್ವರ್ ಮತ್ತು ವಿಜಯ್ ಕುಮಾರ್ ಖಂಡ್ರೆ ಆರೋಪ ಮುಕ್ತಗೊಳಿಸಿ ಕೋರ್ಟ್ ಆದೇಶ ಕೊಡ್ತು. ಪ್ರಕಾಶ್ ಖಂಡ್ರೆ ವಿರುದ್ಧವೇ ಈಶ್ವರ್ ಗೆಲುವು. 2003ರ ವಿಧಾನಸಭೆ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವೇ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರನ್ನ ಪಕ್ಷದಿಂದ ತೆಗೆದು ಹಾಕಲಾಗಿದೆ ಅಂತ ಕೂಡ ಸುದ್ದಿಯಾಗಿತ್ತು. ಆದರೆ ಮರು ವರ್ಷವೇ ಅಂದ್ರೆ 2004ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಾಲ್ಕಿ ಕ್ಷೇತ್ರದಲ್ಲಿ ಈಶ್ವರ್ಗೆ ಟಿಕೆಟ್ ಕೊಡ್ತು. ಆದ್ರೆ ಅಲ್ಲಿ ದೊಡ್ಡಪ್ಪನ ಮಗ ಪ್ರಕಾಶ್ ಖಂಡ್ರೆ ವಿರುದ್ಧ ಈಶ್ವರ್ ಖಂಡ್ರೆ ಸೋಲು ಕಂಡ್ರು. ಆದ್ರೆ 2008ರಲ್ಲಿ ಅದೇ ಈಶ್ವರ್ ಖಂಡ್ರೆಗೆ ಕಾಂಗ್ರೆಸ್ ಬಾಲ್ಕಿಯಲ್ಲಿ ಮತ್ತೆ ಟಿಕೆಟ್ ಕೊಡ್ತು. ಆ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಬಿಜೆಪಿಯ ಪ್ರಕಾಶ್ ಖಂಡ್ರೆ ವಿರುದ್ಧ ಭರ್ಜರಿಯಾಗಿ ಗೆಲುವು ದಾಖಲಿಸಿದ್ರು. ಈ ಮೂಲಕ ವಿಧಾನಸಭೆ ಮೆಟ್ಟಿಲೇರಿದ್ರು. ಸಿದ್ದು ಸಿಎಂ ಆದ್ಮೇಲೆ ಶುಭವೋ ಶುಭ. ಹೌದು, 2013ರ ವಿಧಾನಸಭೆ ಚುನಾವಣೆಯಲ್ಲೂ ಈಶ್ವರ್ ಖಂಡ್ರೆ ವಿನ್ ಆದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೌರಾಡಳಿತ ಮತ್ತು ಸಾರ್ವಜನಿಕ ಉದ್ದಿಮೆ ಸಚಿವರಾಗಿ ಕೆಲಸ ಮಾಡಿದ್ರು. 2018ರಲ್ಲಿ ಮತ್ತೆ ಗೆದ್ದು ಶಾಸಕರಾದ್ರು. ಆ ಚುನಾವಣೆ ವೇಳೆ ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಆ ಚುನಾವಣೆಯಲ್ಲಿ ಬೀದರ್ನ 6 ಕ್ಷೇತ್ರಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರು. ಆಗ ಇವರನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಆದರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ನಲ್ಲಿ ಸ್ಪರ್ಧೆ ಮಾಡಿ ಸೋಲು ಕಂಡ್ರು. ನಂತರ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿದ್ದಾರೆ. ಈಶ್ವರ್ ಖಂಡ್ರೆಗೆ ಒಲಿದಿದೆ ದೊಡ್ಡ ಪಟ್ಟ. ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷರಾಗಿದ್ರು. ಆದರೆ ಇತ್ತೀಚೆಗೆ ಅವರು ವಿಧಿವಶರಾಗಿದ್ದರಿಂದ ಆ ಸ್ಥಾನ ತೆರವಾಗಿತ್ತು. ಈ ಸ್ಥಾನಕ್ಕೆ ಯಡಿಯೂರಪ್ಪ ಸೇರಿದಂತೆ ಘಟಾನುಘಟಿಗಳ ಹೆಸರೇ ಕೇಳಿ ಬಂದಿತ್ತು. ಆದ್ರೀಗ ಈ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಮಹಾಸಭೆಯ 24ನೇ ಅಧ್ಯಕ್ಷರಾಗಿ ಪಟ್ಟವನ್ನ ಅಲಂಕರಿಸಿದ್ದಾರೆ. ಈ ಹಿಂದೆ ಇವರ ತಂದೆ ಭೀಮಣ್ಣ ಖಂಡ್ರೆ ಕೂಡ ಈ ಸ್ಥಾನವನ್ನ ಅಲಂಕರಿಸಿದ್ರು. ಈಶ್ವರ್ ಖಂಡ್ರೆ ಪತ್ನಿ ಮತ್ತು ಆಸ್ತಿ.
ಈಶ್ವರ್ ಖಂಡ್ರೆ ಗೀತಾ ಖಂಡ್ರೆ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಇರೋದು ಒಬ್ಬನೇ ಮಗ, ಅದೇ ಸಾಗರ್ ಖಂಡ್ರೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆಗೆ ಬೀದರ್ ಕ್ಷೇತ್ರದ ಟಿಕೆಟ್ ಕೊಡಲಾಗಿತ್ತು. ಅದರಲ್ಲಿ ಸಾಗರ್ ಗೆದ್ದು ಜಸ್ಟ್ 26 ವರ್ಷಕ್ಕೆ ಸಂಸದರಾಗಿ ಆಯ್ಕೆ ಆದ್ರು. ಅಂದ್ರೆ ಖಂಡ್ರೆ ಕುಟುಂಬದ 3ನೇ ತಲೆಮಾರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಇನ್ನು ಈಶ್ವರ್ ಖಂಡ್ರೆ ತಮ್ಮ ಆಸ್ತಿ 8,74,00,000 ರೂಪಾಯಿ, ಸಾಲ 58 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕೃಷಿ ಮತ್ತು ಉದ್ಯಮ ತಮ್ಮ ಆದಾಯದ ಮೂಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಬಳಿ 300 ಗ್ರಾಂ ಮತ್ತು ಪತ್ನಿ ಗೀತಾ ಬಳಿ 1 kg 200 ಗ್ರಾಂನಷ್ಟು ಚಿನ್ನ ಇದೆ. ಆದರೆ ಇಬ್ಬರ ಬಳಿಯೂ ಒಂದೇ ಒಂದು ಕಾರು ಇಲ್ಲ ಅಂತ ತಮ್ಮ ಅಫಿಡವಿಟ್ ನಲ್ಲಿ ಈಶ್ವರ್ ಖಂಡ್ರೆ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಕಾಂಗ್ರೆಸ್ನ ಪ್ರಭಾವಿ ನಾಯಕ ಸಚಿವ ಈಶ್ವರ್ ಖಂಡ್ರೆ ಜೀವನದ ಬಗ್ಗೆ, ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.